ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ನಾನು ನಿನ್ನೆ ಮ್ಯಾಚ್ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ದೆ. ಯಾವ ಮ್ಯಾಚಪ್ಪ ಅಂದರೆ ಚೆನ್ನೈ ಮತ್ತು ಲಕ್ನೋ ಬಗ್ಗೆ. ಚೆನ್ನೈ ಮ್ಯಾಚು ಬಂದು ಆ್ಯಕ್ಚುಲಿ ಅವ್ರು ಗೆಲ್ಬೋದಾಗಿತ್ತು, ಆದರೆ ಮಿಸ್ ಆಗಿದ್ದೇನು ಅಂದರೆ ವಿಕೆಟ್ಗಳು ಬೀಳದೇ ಇದ್ದಿದ್ದು. ನಾನು ನಿನ್ನೆ ನಿಮಗೆ ಅದನ್ನೇ ಹೇಳಿದ್ದೆ, ಸ್ಟಾರ್ಟಿಂಗ್ 3 ವಿಕೆಟ್ ಬಿತ್ತು ಅಂದರೆ ಪಕ್ಕ ಈ ಮ್ಯಾಚು ಚೆನ್ನೈ ವಿನ್ ಆಗುತ್ತೆ ಅಂತ. ಬಟ್ ಕಚ್ಕೊಂಡ್ರು ಅಂದರೆ ನಾಯಿ ಹೊಡೆದಂಗೆ ಹೊಡಿತಾರೆ ಅಂತಲೇ ಹೇಳಿದ್ದೆ. ಬಟ್ ಅದೇನೇ ಆಗಿರೋದು. ನಿನ್ನೆ ಮಾತ್ರ KL ರಾಹುಲ್ ಅವರು ಡಿಕಾಕ್ ಆಡಿರಲಿಲ್ಲ ಅಂದರೆ ಮ್ಯಾಚ್ ಗ್ಯಾರಂಟಿ ಗೆಲ್ಲಕ್ಕಾಗ್ತಾ ಇರಲಿಲ್ಲ. ಬಟ್ ಏನು ಮಾಡೋದು, ಚೆನ್ನೈ ಅವ್ರ ಟೈಮ್ ಚೆನ್ನಾಗಿರಲಿಲ್ಲ, ಸೊ ಹಾಗಾಗಿ ಮ್ಯಾಚ್ ಗೆದ್ದಿದ್ದಾರೆ. ಸೊ ಲಕ್ನೋದವ್ರದ್ದು ಬಂದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅವ್ರು ಒಂದು ಲಕ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಮ್ಯಾಚ್ ಗೆದ್ದಿದ್ದಾರೆ. ಸೊ ಇವತ್ತಿನ ಮ್ಯಾಚ್ ಡೆಲ್ಲಿ ಮತ್ತು ನಾನಿವತ್ತು ನಿಮಗೆ ಹೇಳ್ತಾ ಇರೋದು ಬಂದು ಡೆಲ್ಲಿ ಮತ್ತು ಸನ್ರೈಸರ್ಸ್ ಅವ್ರದ್ದು SRH ಮ್ಯಾಚ್. ಇವತ್ತು ಏನಾಗ್ಬೋದು ಅನ್ನೋದನ್ನು ನಾನು ಫಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಇವತ್ತು ನಡೀತಾ ಇರೋದು ಮ್ಯಾಚ್ ಬಂದು ಡೆಲ್ಲಿನಲ್ಲಿನೇ. ಸೊ ಇದು ಡೆಲ್ಲಿನವ್ರ ಹೋಮ್ ಗ್ರೌಂಡ್ ಆಗಿರುತ್ತೆ. ಸೊ ಮ್ಯಾಚ್ ಯಾರು ಗೆಲ್ಬೋದು ಅನ್ನೋದು ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ, ಓಕೆನಾ? ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂದರೆ, ಡೆಲ್ಲಿ ಬಂದು ಈ ಫೀಲ್ಡಲ್ಲಿ ಇವತ್ತು ಆಡ್ತಿರೋ ಫೀಲ್ಡ್ ಯಾವುದು ಅಂದರೆ ಅರುಣ್ ಜೇಟ್ಲಿ ಸ್ಟೇಡಿಯಂ. ಇದು ಬಂದು ಡೆಲ್ಲಿನಲ್ಲಿ ಇರೋಂಥ ಸ್ಟೇಡಿಯಮ್ಮು. ಈ ಸ್ಟೇಡಿಯಮಲ್ಲಿ ಡೆಲ್ಲಿ ಕ್ಯಾಪ್ಟನ್ಸ್ ಅವರು ಬಂದು ಟೋಟಲ್ 5 ಮ್ಯಾಚ್ ಅಂದರೆ ಲಾಸ್ಟ್ 5 ಮ್ಯಾಚ್ ಏನು ನೋಡ್ತೀವಿ, ಆ 5 ಮ್ಯಾಚಲ್ಲಿ 3 ಮ್ಯಾಚ್ ವಿನ್ ಆಗಿದ್ದಾರೆ, 2 ಮ್ಯಾಚ್ ಲಾಸ್ ಆಗಿದ್ದಾರೆ. ಇನ್ನು SRH ಅವ್ರು ನೋಡಬೇಕು ಅಂದರೆ ಆಡಿರೋ ಲಾಸ್ಟ್ 5 ಮ್ಯಾಚಲ್ಲಿ 4 ಮ್ಯಾಚ್ ವಿನ್ ಆಗಿದ್ದಾರೆ, 1 ಮ್ಯಾಚ್ ಲಾಸ್ ಆಗಿದ್ದಾರೆ. ಸೊ ಫೀಲ್ಡ್ ರಿಪೋರ್ಟ್ ಪ್ರಕಾರ ನೋಡೋದಾಗಿದ್ದರೆ ಇದು SRH ಅವ್ರಿಗೆ ಒಂದು ಒಳ್ಳೆ ರೀತಿಯಾಗಿ ಬ್ಯಾಕಪ್ ಇದ್ದ ಹಾಗೆ ಹೇಳೋಕ್ಕಾಗಲ್ಲ. ಡೆಲ್ಲಿಯವ್ರ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅವ್ರು ಇವತ್ತು ಗೆಲ್ಲಬಹುದು, ಗೆಲ್ಲದೇನೂ ಇರ್ಬೋದು. ಅದು ಏನಾಗುತ್ತೆ ಅಂತ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಪಿಚ್ ರಿಪೋರ್ಟ್ ನೋಡಬೇಕು ಅಂದರೆ ಇದು ಬ್ಯಾಟಿಂಗ್ ಫೀಲ್ಡೇ. ಇದು ಕೂಡ ಸೇಮು ಫೇಸ್ ಬೌಲರ್ಸ್ಗೆ ಮತ್ತು ಸೂಪರಾಗಿರುತ್ತೆ. ಇಲ್ಲಿ ಇನ್ನೊಂದೇನು ಅಂದರೆ ಸ್ಪಿನ್ನರ್ಸ್ಗೆ ಸ್ವಲ್ಪ ಒಳ್ಳೆ ಚಾನ್ಸ್ ಇದೆ. ಸ್ಪಿನ್ನರ್ಸ್ಗೆ ಬಂದು ಆಲ್ಮೋಸ್ಟು ಈ ಗ್ರೌಂಡಲ್ಲಿ ಪರ್ ಮ್ಯಾಚಿಗೆ ಲೆಕ್ಕ ಪ್ರಕಾರ ನೋಡೋಕೆ ಹೋಗ್ತೀವಿ ಅಂದರೆ 5 ವಿಕೆಟ್ವರೆಗೂ ಬಿದ್ದಿದೆ. ಮತ್ತು ಫೇಸ್ ಬೌಲರ್ಸರ್ಗೆ 6 ವಿಕೆಟ್ವರೆಗೂ ಬಿದ್ದಿದೆ. ಇಲ್ಲಿ ಆ್ಯಾವ್ರೇಜ್ ಆಗಿ ನಾವು ಸ್ಕೋರ್ ನೋಡಬೇಕು ಅಂದರೆ ಆಲ್ಮೋಸ್ಟ್ 180 ರನ್ಸ್ವರೆಗೂ ಬರ್ಬೋದು. ಇವತ್ತೇನಾದ್ರು ಮೊನ್ನೆ ಆಡ್ದಂಗೆ SRH ಮತ್ತೆ ಆಡಿದ್ರೆ ಹೈಯೆಸ್ಟ್ ಸ್ಕೋರ್ವರೆಗೂ ಹೋಗ್ಬಿಡುತ್ತೆ. ವಿಕೆಟ್ ಬಿದ್ದಿಲ್ಲ ಅಂದರೆ, ಸ್ಟಾರ್ಟಿಂಗ್ 3 ವಿಕೆಟ್ ಬಿದ್ದಿಲ್ಲ ಅಂದರೆ ಗ್ಯಾರಂಟಿ ಇವತ್ತು SRH ಅವರು 100-200 ರೀಚ್ ಆಗೋದಂತೂ ಪಕ್ಕ. ಟಿ ಹೆಡ್ ಅವರು ಮೊನ್ನೆ ಆಡಿರೋ ಮ್ಯಾಚಲ್ಲಂತೂ ಸೂಪರಾಗಿ ಆಡಿದ್ದಾರೆ. ಅವ್ರದ್ದು ಆ್ಯಾವ್ರೇಜು ಈ ಫೀಲ್ಡಲ್ಲಿ ಬಂದು 277 ರನ್ವರೆಗೂ ರೀಚ್ ಮಾಡಿದ್ದಾರೆ. ಸೊ ಅದು ಇವತ್ತು ಕೈ ಕೊಟ್ಟರು ಕೊಡ್ಬೋದು, ಯಾಕೆಂದರೆ ಕಂಟಿನ್ಯೂಸ್ ಆಗಿ 1-2-3 ಮ್ಯಾಚ್ ಕಂಟಿನ್ಯೂಸ್ ಆಗಿ ಆಡ್ಕೊಂಡು ಬಂದಿದ್ದಾರೆ. ಹೇಳೋಕ್ಕಾಗಲ್ಲ. ನೆನ್ನೆ ಹೆಂಗೆ ಗಾಯಕ್ವಾಡ್ ಅವರು ಆಡ್ತಾರೆ ಅಂದ್ಕೊಂಡು ಕೈ ಕೊಟ್ಟರು, ಶಿವಮ್ ಡುಬೆ ಹೆಂಗೆ ಕೈ ಕೊಟ್ಟರು, ಅದೇ ರೀತಿ ಆದರೂ ಆಗ್ಬೋದು, ಹೇಳಕ್ಕೆ ಬರೋದಿಲ್ಲ. ಅಂದರೆ ಇದು DC ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅವ್ರಿಗೊಂದು ಬ್ಯಾಲೆನ್ಸಿಂಗ್ ಇರುತ್ತೆ ಮೈಂಡ್ ಸೆಟ್ಟು, ಯಾವ ರೀತಿ ಆಡ್ಬೋದು, ಯಾವ ರೀತಿ ಬಾಲ್ಸ್ ಬರ್ಬೋದು, ಪಿಚ್ ಮೇಲೆ ಹೇಗೆ ಬಾಲ್ ಸ್ಪಿನ್ ಆಗುತ್ತಾ, ಇಲ್ಲ ಫೇಸ್ ಬಾಲರ್ಸ್ಗೆ ಹೇಗೆ ಇದು ಟರ್ನಿಂಗ್ ಕೊಡುತ್ತೆ ಅನ್ನೋದೊಂದು ಅವ್ರಿಗೊಂದು ಮೈಂಡ್ ಸೆಟ್ ಇರುತ್ತೆ. ಸೊ ಅದ್ರ ಮೇಲೆ ನೋಡೋಕೆ ಹೋಗ್ತೀವಿ ಅಂದರೆ ಇವತ್ತು ಟಿ ಹೆಡ್ ಅವರು ಆಡಬಹುದು, 90% ಆಡ್ಬೋದು, ಒಂದು 10% ಹೇಳೋಕ್ಕಾಗಲ್ಲ, ಅದು ಗ್ರಾಚಾರ ಕೆಟ್ಟಂಗೆ. ಇನ್ನು ಕ್ಲಾಸಿಕ್ಸನ್ನು ಅವರು ಸಿಕ್ಕಿದಂಗೆ ಹೊಡಿತಾ ಇರ್ತಾರೆ, ಅವ್ರದ್ದು ಏನೋ ನಾವು ಮಾತಾಡೋಂಗೆ ಇಲ್ಲ. ಬಟ್ ಆದರೆ ಈ ಫೀಲ್ಡಲ್ಲಿ ಬಂದು ಅವ್ರದ್ದು ರನ್ ರೇಟ್ ಬಂದು ತುಂಬ ಕಡಿಮೆನೇ ಇದೆ, 162ವರೆಗೂ ಇದೆ. ಇನ್ನು ಪೃಥ್ವಿ ಶಾ ಅವರು, ಪಂತ್ ಆಗಿರ್ಬೋದು, ಇನ್ನು ಸ್ಟಬ್ಸ್ ಬಂದು ಲಾಸ್ಟ್ ಮ್ಯಾಚ್ ಏನು ಅಷ್ಟು ಪರ್ಫಾರ್ಮೆನ್ಸ್ ಇರಲಿಲ್ಲ, ಅದು ಲಾಸ್ಟ್ ಮ್ಯಾಚ್ ಮಾತ್ರ ಸಕ್ಕತ್ತಾಗಿ ಆಡಿದ್ದಾರೆ. ಅದೊಂದು ಯಾವ ಲೆವೆಲ್ಗೆ ಆಡಿದ್ದಾರೆ ಅಂತ ನಾವು ಎಕ್ಸ್ಪ್ರೆಷನ್ನೇ ಮಾಡೋಕ್ಕೆ ಬರೋಲ್ಲ. ಬಟ್ ಅದು ಅವ್ರು ಆಡಿರೋಂಥ ಬ್ಯಾಟಿಂಗ್ ಸ್ವಿಂಗ್ ಆಗಿರ್ಬೋದು, 6 ಆಗಿರ್ಬೋದು, 4 ಆಗಿರ್ಬೋದು, ಅವ್ರು ಬರೋ ಸ್ಟೇಜ್ ಅಂದರೆ ಒಂದು 3-4 ವಿಕೆಟ್ಸ್ ಹೋದಾದಮೇಲೆ ಬಂದು ಆಡೋವಂಥದ್ದು ಇದೆಯಲ್ಲ, ಅದು ಬಂದು ಅಷ್ಟು ಈಸಿಯಾದ ಮಾತೇ ಅಲ್ಲ. ಬಟ್ ಆ ಟೈಮಲ್ಲಿ ಬಂದರೂ ಕೂಡ ಅವರು ಸಕ್ಕತ್ತಾಗಿ ಆಡ್ತಾರೆ ಸ್ಟಬ್ಸ್ ಅವರು. ಇವತ್ತಿನ ಮ್ಯಾಚ್ ಅವರು ಹೇಗೆ ಡಿಪೆಂಡ್ ಮಾಡ್ತಾರೆ ಅನ್ನೋದು ಸ್ಪಿನ್ನರ್ಸ್ ಮೇಲೆ ಮತ್ತು ಫಾಸ್ಟ್ ಬಾಲರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಬಾಲರ್ಸ್ನ ನೋಡ್ತೀರಾ ಅಂದರೆ ಬೆಟರ್ ಆಪ್ಷನ್ಸು ಅಂದರೆ ನಟರಾಜನ್ ಅವರು, ಅದು ಬಿಟ್ಟರೆ ಮಾರ್ಕಂಡೆ ಅವರು, ಅದು ಬಿಟ್ಟರೆ M ಕುಮಾರ್. ಇವ್ರದ್ದೆಲ್ಲ ಬಂದು ಹೇಗೆ ಅಂದರೆ ಪಿಚ್ ಮೇಲೇ ಇವ್ರು ಡಿಪೆಂಡ್ ಆಗೋದು. ಸ್ಪಿನ್ನರ್ಸು ನೀವು ಏನೇ ಸ್ಪಿನ್ ಮಾಡ್ತೀರಾ ಅಂದರೂ ಪಿಚ್ ಚೆನ್ನಾಗಿರಬೇಕು. ಇವತ್ತಿನ ಆ್ಯಾವ್ರೇಜ್ ಪ್ರಕಾರ ನೋಡೋಕೆ ಹೋಗ್ತೀರಿ ಅಂದರೆ ಪಿಚ್ ಮಾತ್ರ ತುಂಬ ಸೂಪರ್ ಆಗಿದೆ. DC ಅವರು ಏನಾದ್ರು ಟಾಸ್ ಗೆದ್ದರೆ ಫೀಲ್ಡಿಂಗ್ ತೊಗೊಳೋದಕ್ಕಿಂತ ಬ್ಯಾಟಿಂಗ್ ತೊಗೊಳೋದು ಬೆಸ್ಟ್ ಆಪ್ಷನು. ಯಾಕೆಂದರೆ ರನ್ ರೇಟ್ ಚೆನ್ನಾಗಿ ಇಂಪ್ರೂವೈಸ್ ಮಾಡ್ಬೋದು, ಯಾಕೆಂದರೆ ರನ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದು. ಸೊ SRHಗೆ ಸೆಕೆಂಡ್ ಚಾನ್ಸ್ ಕೊಡೋದ್ರಿಂದ ಸ್ವಲ್ಪ ಅಷ್ಟು ಸಿಗೋದಿಲ್ಲ. ಯಾಕಂದರೆ ಪಿಚ್ ಒಂದು ಟೀಮ್ ಬ್ಯಾಟಿಂಗ್ ಆದಮೇಲೆ ಪಿಚ್ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ.
ಸೊ ಆ ಟೈಮಲ್ಲಿ ನಾವು ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ಅಷ್ಟು ಸಪೋರ್ಟಿವ್ ಆಗಿರೋದಿಲ್ಲ ಪಿಚ್ಚು. ಸೊ ಹಾಗಾಗಿ ಡಿ ಸಿ ಅವರೇನಾದ್ರು ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಸೊ ಇವತ್ತು ಅವರು ಗೆಲ್ಲುವಂಥ ಚಾನ್ಸಸ್ 90% ಇರುತ್ತೆ. ಇನ್ನು SRH ಅವರೇನಾದ್ರು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರು ಅಂದರೆ ಡಿ ಸಿನವರು ಗ್ಯಾರಂಟಿ ಬೌಲಿಂಗಲ್ಲಿ ಮೇಂಟೈನ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಡಿ ಸಿ ಇವತ್ತು ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ. ಸೊ ನನ್ನ ಲೆಕ್ಕದ ಪ್ರಕಾರ ಇವತ್ತು ನೀವು ನೋಡ್ತೀರಾ ಅಂದರೆ ಬೆಟರು ಹೆಂಗಿರುತ್ತೆ ಅಂದರೆ ಪಿಚ್ ಬಂದು ಫಸ್ಟ್ ಬ್ಯಾಟಿಂಗ್ ಅವ್ರಿಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ. ಸೆಕೆಂಡ್ ಬ್ಯಾಟಿಂಗ್ ಅವ್ರಿಗೆ ಅಷ್ಟಾಗಿ ಇದು ಸಿಗೋದು ಡೌಟು ನನಗೆ, ಯಾಕೆಂದರೆ ಇದು ಒಳ್ಳೆ ಫೇಸ್ ಬೌಲರ್ಸ್ಗೆ ತುಂಬ ಈಸಿ ಆಗಿರೋದ್ರಿಂದ ವಿಕೆಟ್ಸ್ಗಳು ಅಷ್ಟಾಗಿ ಬೀಳೋದು ತುಂಬ ಕಡಿಮೆ, ರನ್ ಚೆನ್ನಾಗಿ ಬರುತ್ತೆ ಈ ಫೀಲ್ಡಲ್ಲಿ, ಅದು ಮಾತ್ರ ಒಂದು ಗ್ಯಾರಂಟಿ ಇದೆ. ಸೊ ನೀವೇನಾದರೂ ಟೀಮ್ ನೋಡ್ತೀರಾ ಅಂದರೆ ಡಿ ಸಿ ಮೇಲೆ ಇವತ್ತು ನೀವು ನೋಡ್ಬೋದು. ಡಿ ಸಿ ಇವತ್ತು ಮ್ಯಾಚ್ ವಿನ್ ಆಗುತ್ತೆ ಅನ್ನೋದೊಂದು ಕಾನ್ಫಿಡೆಂಟ್ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್.